ಸಮ್ಮರಲ್ಲಿ ಬಂದಿರೋ ಫಸ್ಟ್ ಮಳೆ ಇದು. ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆನೇ ಎದ್ದು ಬಟ್ಟೆ ಎಲ್ಲ ಒಗ್ದಾಕಿ ನನ್ನ ತಮ್ಮನಿಗೂ ನಮ್ಮ ಅತ್ತಿಗೆಗೂ ರಜಾ ಇತ್ತು. ಸೊ ಅವರು ಸೌದೆಗೆ ಹೋಗಿದ್ರು. ನಾವು ಒಲೆಯಲ್ಲೇ ಅಲ್ವಾ ಜಾಸ್ತಿ ಅಡುಗೆ ಮಾಡೋದು, ಹಾಗೆ ಅಂಡೆ ಒಲೆಗೂ ಬೇಕು ಅಂತ ಬೆಳಿಗ್ಗೆನೇ ಹೋಗಿ ಓಡ್ಕೊಂಡು ಬಂದರು. ನಾವು ತಿಂಡಿ ಎಲ್ಲ ತಿಂದ್ಬಿಟ್ಟು ಹೊರಡಿತ್ತು ದೊಡ್ಡಬಳ್ಳಾಪುರಕ್ಕೆ. ಅಲ್ಲಿ ಸುರ್ದೇನ್ಪುರ ಇದೆ ಅಲ್ಲ, ಅಲ್ಲಿ ನಮ್ಮ ಯಜಮಾನ್ರಿಗೆ ಕಾಲು ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು. ಸೊ ಕಟ್ ಹಾಕ್ಸ್ಕೊಂಡು ಬರೋಣ ಅಂತ ಹೋಗಿದ್ವಿ. ನಮ್ಮ ಮನೆಯವ್ರಿಗೆ ಯಾವಾಗ ಏನೇ ಆದ್ರೂ ಅವ್ರು ಹೋಗೋದೇ ಇಲ್ಲಿಗೆ. ಯಾಕೆ ಅಂತಂದರೆ ಅವರು ಬೆಂಗಳೂರಲ್ಲಿ ಇದ್ದಾಗಿಂದನೂ ಅವ್ರಿಗೆ ಇಲ್ಲೇ ಪರಿಚಯ ಆಗಿರೋದು. ಸೊ ಅದರಿಂದ ಅಲ್ಲಿಗೆ ಹೋಗ್ತಾರೆ. ಹೋಗ್ಬಿಟ್ಟು ಕಾಲಿಗೆ ಕಟ್ ಹಾಕಿಸ್ಕೊಂಡು ಬಂದ್ವಿ. ಈವಣ್ಣ ಮತ್ತು ಇವರಪ್ಪ ಇಬ್ಬರು ಇದೇ ಕೆಲಸನೇ ಮಾಡೋದು. ನಾನು ಬೋರ್ಡ್ ಹಾಕಿದ್ದೀನಲ್ವ, ಅದ್ರಲ್ಲಿ ನಂಬರ್ ಕೂಡ ಇದೆ. ನೀವು ಯಾವಾಗಾದರೂ ಹೋಗಬೇಕು ಅಂತ ಅನ್ಸಿದ್ರೆ ಕಾಲ್ ಮಾಡಿಬಿಟ್ಟು ಬೇಕಾದರೆ ಹೋಗಿ. ತುಂಬ ಬೇಗನೆ ಮೇಲಾಗುತ್ತೆ. ಎಲ್ಲ ಕಡೆನೂ ಕಟ್ ಹಾಕ್ಬಿಟ್ಟು ರೆಸ್ಟ್ ತೊಗೊಳ್ಳಿ ಅಂತಾರೆ. ಬಟ್ ಇವ್ರು ಆ ಥರ ಹೇಳಲ್ಲ, ಕಟ್ ಹಾಕ್ಬಿಟ್ಟು ಕೆಲ್ಸಕ್ಕೆ ಹೋಗಿ ಅಂತ ಹೇಳ್ತಾರೆ. ಅದು ಮೇನ್ ಇಂಪಾರ್ಟೆಂಟು. ಅಲ್ಲಿಂದ ನಮ್ಮ ಅಕ್ಕನ ಮನೆ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂತ ಕೆಲಸ ಮುಗಿಸ್ಕೊಂಡು ನಾವು ಮತ್ತೆ ಹೊರಟ್ವಿ. ಫ್ರೆಂಡ್ಸ್, ಏನು ಗೊತ್ತಾ, ಮನೇಲಿ ಟೊಮೊಟೊ ಖಾಲಿಯಾಗಿದ್ವು. ಸೊ ಶಶಿಯಣ್ಣವ್ರ ಹೊಲ್ದ ಹತ್ರ ಬಂದ್ವಿ ಟೊಮೊಟೊ ಕಿತ್ಕೊಂಡು ಹೋಗೋಣ ಅಂತ. ಟೊಮೊಟೊ ಎಷ್ಟೇ ರೇಟ್ ಆದರೂ ನಮಗೆ ಮಾತ್ರ ಟೊಮೊಟೊ ಬರ ಇಲ್ಲ. ಯಾಕೆಂದರೆ ನೋಡಿ, ಶಶಿಯಣ್ಣವ್ರ ಹೊಲ್ದ ಹತ್ರ ಹೋಗಿ ಟೊಮೊಟೊ ಕಿತ್ಕೊಂಡು ಮನೆಗೆ ಬಂದೆ. ತುಂಬ ಲೇಟ್ ಆಗಿತ್ತಲ್ವ, ಅದು ಬೇರೆ ಜರ್ನಿ ಮಾಡಿದ್ವಿ. ಅದಕ್ಕೆ ಸ್ವಲ್ಪ ಸುಸ್ತಾಗ್ತಿತ್ತು. ಸ್ವಲ್ಪ ಕ್ವಿಕ್ಕಾಗಿ ಏನಾದರೂ ಅಡುಗೆ ಮಾಡೋಣ ಅಂತ ಹೇಳಿ ಮುದ್ದೆ ಮಾಡಿಬಿಟ್ಟು ಅದೇ ಒಲೆ ಮೇಲೆ ನಾನು ಟೊಮೊಟೊ ಹಾಕಿದ್ದೆ, ಕೈ ಗೊಜ್ಜು ಮಾಡೋಣ ಅಂತ ಹೇಳಿ. ಇವಾಗೆಲ್ಲ ಫ್ರೈ ಮಾಡಿಬಿಟ್ಟು ಟೊಮೊಟೊ ಗೊಜ್ಜು ಮಾಡ್ತಾರೆ, ಬಟ್ ಆವಾಗ ನಮ್ಮಮ್ಮವರೆಲ್ಲ ಈ ಥರ ಸುಟ್ಬಿಟ್ಟೆ ಮಾಡ್ತಾಯಿದ್ದಿದ್ದು. ಸೊ ನಾನು ಅದೇ ಥರ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಸುಟ್ಕೊಂಡು ಕೈ ಗೊಜ್ಜು ಮಾಡಿಕೊಂಡೆ. ಫ್ರೆಂಡ್ಸ್, ನಮ್ಮಮ್ಮ ಮುದ್ದೆನೂ ಕೈಗೊಜ್ಜು ಮಾಡ್ತೈತೆ, ಅದಕ್ಕೆ ನೆಂಚ್ಕೊಳ್ಳೋಕೆ ಬೋಟಿ ಇರಲಿ ಅಂತ ನಾನು ಬೋಟಿ ಮಾಡ್ತೀನಿ. ನನ್ನ ಮಗಂಗೆ ಇಷ್ಟ ಆಗಿರೋ ಅಡುಗೆ ನಾನು ಯಾವುದೇ ಮಾಡಿದ್ರು ಕೂಡ ಅವ್ನಿಗೆ ನಾನೇನಾದ್ರು ಕೆಲಸ ಮಾಡಪ್ಪ ಅಂದರೆ ಈಸಿಯಾಗಿ ಮಾಡಿಕೊಡ್ತಾನೆ. ಅವ್ನಿಗೆಲ್ಲ ಅಡುಗೆನೂ ಬರುತ್ತೆ ನಾರ್ಮಲಾಗಿ. ಅನ್ನ, ಚಪಾತಿ, ಚಟ್ನಿ, ಗೊಜ್ಜು ಈ ಥರ ಎಲ್ಲ ತುಂಬ ಕಲ್ತ್ಕೊಂಡಿದ್ದಾನೆ. ಮಾಡಿದ ತಕ್ಷಣವೇ ಅಮ್ಮ ಹಾಕ್ಕೊಡು ಅಂತಂದ. ಸೊ ಅವ್ನಿಗೆ ಹಾಕ್ಕೊಟ್ಟೆ. ಅವ್ನು ಮುದ್ದೆ ತಿಂತಾಯಿದ್ದಾನೆ. ಚಿಕ್ಕೋನು ರೈಸ್ ತಿಂತಾಯಿದ್ದಾನೆ. ಚಿಕ್ಕೋನು ಅಷ್ಟೊಂದು ಮುದ್ದೆ ತಿನ್ನಲ್ಲ. ಅದಾದಮೇಲೆ ನೆಕ್ಸ್ಟ್ ದಿನ ನಾವು ಬಂದಿದ್ದು ಮುರುಗಮಲಕ್ಕೆ. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ತುಂಬಾ ಹುಷಾರಿಲ್ದಂಗೆ ಆಗ್ತಾಯಿತ್ತು. ಅವಾಗವಾಗ ಮನೇಲೂ ಸ್ವಲ್ಪ ಅವಾಗವಾಗ ಏನೋ ಒಂಥರ ಆಯಿತು. ಅವರು ಯಾವಾಗಾದರೂ ಅವ್ರಿಗೆ ಹುಷಾರಿಲ್ಲ ಅಥವಾ ದೃಷ್ಟಿಯಾಗಿದೆ ಅಂತ ಏನಾದರೂ ಅನಿಸಿದ್ರೆ ಮುರುಗಮಲ ಹೋಗೋಣ ಅಂತ ಅಂತಾರೆ. ಸೊ ನಾವು ಮುರುಗಮಲ ಹೋಗಿ ದರ್ಗಾ ಒಳಗಡೆ ಹೋಗಿ ದರ್ಗಾನೆಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ. ನಮಗೆ ಆ ದೇವರು ಈ ದೇವರು ಅಂತ ಎಲ್ಲ ಏನು ನಾವು ಭೇದ ಭಾವ ಮಾಡಲ್ಲ. ಎಲ್ಲ ದೇವ್ರೂ ನಂಬ್ತೀವಿ, ಎಲ್ಲ ದೇವ್ರಿಗೂ ಹೋಗ್ತೀವಿ. ಮನ್ಸಿಗೆ ಸಮಾಧಾನ ಎಲ್ಲಾಗುತ್ತೋ ಆ ದೇವ್ರಿಗೆ ಹೋಗಬೇಕು ಅಂತ ಅನ್ಸಿದ್ರೆ ಹೋಗ್ಬಿಡ್ತೀವಿ ಅಷ್ಟೇ. ಅಲ್ಲಿಂದ ಬಂದು ನಮ್ಮ ಮನೆಯವರು ದೃಷ್ಟಿ ತೆಗೆಸ್ಕೋಬೇಕು ಅಂತ ಅಂದರು. ಸೊ ಇಲ್ಲಿ ತಾತ ಇದ್ದಾರಲ್ಲ, ಇವರು ದೃಷ್ಟಿ ಚೆನ್ನಾಗಿ ತೆಗಿತಾರೆ. ಇವರು ತೆಂಗಿನಕಾಯಲ್ಲೂ ತೆಗಿತಾರೆ, ನಿಂಬೆಹಣ್ಣಲ್ಲೂ ತೆಗಿತಾರೆ. 120 ರೂಪಾಯಿನೂ ತೊಗೊಳ್ತಾರೆ ಅಂತ ಅನಿಸುತ್ತೆ. ಚೆನ್ನಾಗಿ ತೆಗಿತಾರೆ ಇವ್ರ ಹತ್ರ. ನಾವು ಯಾವಾಗ ಹೋದ್ರೂ ಇವ್ರ ಹತ್ರನೇ ದೃಷ್ಟಿ ತೆಗೆಸ್ಕೊಂಡು ಬರೋದು. ನಮ್ಮ ಯಜಮಾನ್ರು ಫಸ್ಟ್ ತೆಗೆಸ್ಕೊಂಡ್ರು, ಆಮೇಲೆ ನಾನು ತೆಗೆಸ್ಕೊಂಡೆ. ಅದೇನೋ ಒಂಥರ ಇಲ್ಲಿ ದೃಷ್ಟಿ ತೆಗೆಸ್ಕೊಂಡ್ರೆ ಒಂದು ಸ್ವಲ್ಪ ನಮಗೆ ದೃಷ್ಟಿ ಹೋಗಿದೆ ಅನ್ನೋ ಥರಕ್ಕೆ ನಾವು ಫೀಲ್ ಆಗ್ತೀವಿ. ಸೊ ಅದರಿಂದ ಹೋಗಿ ದೃಷ್ಟಿ ತೆಗೆಸ್ಕೊಂಡು ಸಿಕ್ಕಾಪಟ್ಟೆ ಜನ ಇದ್ದರು. ಅದೇನು ನಾರ್ಮಲ್ ಡೇಸಲ್ಲೂ ನಾವು ಶುಕ್ರವಾರ ಹೋಗಿದ್ದು. ಸೊ ಶುಕ್ರವಾರ ಅಂತ ಅಷ್ಟು ಜನ ಇದ್ದರು ಏನೋ ಗೊತ್ತಿಲ್ಲ. ಅಲ್ಲೇ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಈ ತಾತ ನಾರ್ಮಲ್ ಡೇಸಲ್ಲೆಲ್ಲ ಸಾಯಂಕಾಲದವರೆಗೂ ಇರ್ತಾರಂತೆ. ಇನ್ನು ಅಮಾವಾಸ್ಯೆ ದಿನ ಮಾತ್ರ ನೈಟ್ 1 ಗಂಟೆವರೆಗೂ ಇರ್ತಾರಂತೆ. ಯಾರಿಗಾದ್ರೂ ದೃಷ್ಟಿ ಏನಾದರೂ ಇದೆ ಅಂತ ಅನ್ಸಿದ್ರೆ ಹೋಗಬೇಕು ಅಂತ ಅನ್ಸಿದ್ರೆ ಹೋಗ್ಬೋದು. ಅಲ್ಲಿಂದ ಹೊರಗಡೆ ಬಂದು ಸಮೋಸ ಹಾಕ್ತಿದ್ರು. ಸೊ ಅಲ್ಲಿ ಸಮೋಸ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸಮೋಸ ತಗೊಂಡು ನಾವು ಹೊರಟ್ವಿ. ದರ್ಗಾಯಿಂದ ಬರಬೇಕಾದ್ರೆ ರೈಟ್ ಸೈಡಲ್ಲಿ ಒಂದು ಅಂಗಡಿ ಹತ್ರ ಬಜ್ಜಿ ಹಾಕ್ತಾರೆ. ನಾವು ಯಾವಾಗಲೂ ಅಲ್ಲೇ ಬಜ್ಜಿ ತೊಗೊಳ್ಳೋದು. ಸೊ ಅಲ್ಲಿ ಬಜ್ಜಿ ಕೂಡ ತೊಗೊಂಡು ಬಂದ್ವಿ. ಇನ್ನು ಈ ಸಮ್ಮರ್ ಟೈಮಲ್ಲಿ ಫಸ್ಟ್ ಟೈಮು ನಮ್ಮ ಊರಲ್ಲಿ ಬಂದಿರೋ ಮಳೆ ಇದು. ಫುಲ್ಲು ಜೋರಾಗಿ ಆಗಲೇ ಒಂದು 4 ಗಂಟೆ ಅಷ್ಟೊತ್ತಿಗೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಪಾಪ ಎಲ್ಲರೂ ಹಸುಗಳನ್ನೆಲ್ಲ ಹೊಡ್ಕೊಂಡೋಗಿ ಕಟ್ ಹಾಕ್ತಾಯಿದ್ರು. ಮಳೆ ಬಂತಲ್ವ, ಕರೆಂಟ್ ಬೇರೆ ತೆಗೆದುಬಿಟ್ಟಿದ್ರು. ನಮ್ಮ ಚಿಕ್ಕವನಂತೂ ಏನೇನೋ ಕತೆ ಹೇಳ್ತಾ ಇದ್ದ. ಸೊ ಕೇಳಿಕೊಂಡು ನೈಟ್ ಕಳೆದ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಕಾಮೆಂಟ್, ಶೇರ್ ಮಾಡಿ. ಒಂದು ಮಾತಾಡ್ತೀನಿ, ಕೇಳಿಸ್ಕೊಂತೀಯಾ? ಚಿಕನ್ ತಗೊಂಡ್ ಬಂದಿರಣ, ಮತ್ತೆ ಪೂರ್ತಿ ಬಾಡಿ ತಗೊಂಡ್ ಬಂದ್ಬಿಟ್ಟು ಮತ್ತೆ ಅದಕ್ಕೆ ಮಸಾಲೆ ಹಾಕ್ಬಿಟ್ಟು ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಅಂತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಒಂದೊಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.